ಲೈಫಲ್ಲಿ ಈ ಥರ ಗೂಡ್ಸಾಟೋ ಹತ್ತಿರಲಿಲ್ಲ. ನನ್ನ ಮಕ್ಕಳು ಇಷ್ಟಪಟ್ಟಿದ್ರಿಂದ ಆಗಿದ್ದು ಹಾಗೆ ಹೋಗಲಿ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಪರ್ಮಿಷನ್ ತೊಗೊಂಡು ಮಕ್ಕಳಿಗೋಸ್ಕರ ಹತ್ಬಿಟ್ಟೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸೀರೀಸ್. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ರಿಲೇಟಿವ್ ಒಬ್ಬರು ಮನೆ ಗೃಹ ಪ್ರವೇಶ ಇದೆ ಅಂತ. ಹಾಗಾಗಿ ನಮ್ಮ ಅಂಗಡಿಯಿಂದನೇ ಐಟಮ್ ಹೋಗ್ತಾ ಇತ್ತು. ಅದ್ರ ಜೊತೆಗೆ ನನ್ನ ಮಕ್ಕಳು ಆಟೋದಲ್ಲಿ ಹೋಗೋಣ ಅಂತ ಖುಷಿ ಪಟ್ಟರು. ಮೊದಲೇ ಹಳ್ಳ ಕೊಳ್ಳ ಇದೆ ರೋಡು, ಏನಕ್ಕೆ ಚಾನ್ಸ್ ತೊಗೊಳ್ಳೋದು ಅಂತ ಹೇಳಿ ನನ್ನ ಹಸ್ಬೆಂಡು ಮಕ್ಕಳ ಜೊತೆ ನನ್ನ ಕೂಡ ಪಾರ್ಸೆಲ್ ಮಾಡಿಬಿಟ್ರು. ಜಾಸ್ತಿ ಡಿಸ್ಟೆನ್ಸ್ ಏನಿಲ್ಲ, ನಮ್ಮ KR ನಗರದಿಂದ ಚೌಕಳಿಗೆ ಅಷ್ಟೇ ಹೋಗಿದ್ದು. ಸೊ ಒಂಥರ ಮಜವಾಗಿತ್ತು ಈ ಜರ್ನಿ. ಫೈನಲ್ ಆಗಿ ಲೊಕೇಶನ್ ರೀಚ್ ಆದ್ವಿ. ಹಿಂದಿನ ದಿನಾನೇ ಮಡ್ಲಕ್ಕಿ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕಿ ಪ್ಯಾಕ್ ಮಾಡಿದ್ವಿ. ಇವತ್ತು ತಾಂಬೂಲ ಹಾಕೋದಿತ್ತು, ಹಾಗಾಗಿ ಎಲ್ಲ ಕೂತ್ಕೊಂಡು ತಾಂಬೂಲ ಹಾಕ್ತಾ ಇದ್ವಿ. ಅಷ್ಟರಲ್ಲಿ ಅಡುಗೆಯವ್ರು ಕೂಡ ಬಂದರು. ಸ್ವೀಟು ಖಾರ ಎಲ್ಲ ಮಾಡೋದಕ್ಕೆ ಅರ್ಲಿಯಾಗೆ ಬಂದಿದ್ರು. ಇವತ್ತು ನೈಟ್ ನಮಗೆ ಅಲ್ಲ ಊಟ ಕೂಡ ಇತ್ತು. ನಾವು ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಗೃಹ ಪ್ರವೇಶ ಆದ್ರಿಂದ ಬೆಳಗ್ಗೆನೆ ಹೊಸನಿ ತಂದುಬಿಡ್ತಾರೆ. ಹಾಗಾಗಿ ಯಾವ ಸೀರೆ ಉಟ್ಕೊಳ್ಳೋದು ಅನ್ನೋ ಕನ್ಫ್ಯೂಷನ್ನಲ್ಲಿ ಇದು ನಾನು ಮನೆಯಮ್ಮ ತಾಯಿ ದೇವಸ್ಥಾನದಲ್ಲಿ ಸೀರೆಗಳನ್ನ ಹರಾಜು ಮಾಡ್ತಾರಲ್ಲ ಆವಾಗ ತೊಗೊಂಡಿದ್ದಂಥದ್ದು. ಜಸ್ಟ್ 300 ಕೊಟ್ಟು ತೊಗೊಂಡೆ. ಒಂಥರ ಎಮೋಷನಲ್ ಸ್ಯಾರಿ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗೂ ಇದೆ, ಆದರೂ ದೇವ್ರ ಕಡೆಯಿಂದ ಸಿಕ್ಕಿದ್ದು ಅಂತ ಏನೋ ಒಂದು ಎಮೋಷನ್ ಬಾಂಡಿಂಗ್ ಕೂಡ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇದು ನನಗೆ ತುಂಬ ಇಷ್ಟವಾದ ಸ್ಯಾರಿ. ಇದನ್ನು ಹೊಸನಿ ತರಕ್ಕೆ ಹಾಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಈ ಸಾರಿನ ಯಾರು ತಂದ್ಕೊಟ್ಟಿದ್ರೋ ಏನೋ, ನನಗೆ ತುಂಬ ಇಷ್ಟವಾಗಿ ವೇರ್ ಮಾಡ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ಯಾರ ಋಣ ಎಲ್ಲಿರುತ್ತೋ ಅಂತಾರಲ್ಲ ಹಾಗೆ. ಮತ್ತೆ ಸಿಗೋಣ, ಬಾಯ್ ಬಾಯ್.